ಎಸ್, ಸರ್ಕಾರಿ ಗುತ್ತಿಗೆ ಕೆಲಸಗಳು ಅಂದ್ರೆ ಸಾಕು, ನೂರಾರು ಗುತ್ತಿಗೆದಾರರು ನಾ ಮುಂದು ಅಂತ ಮುಂದೆ ಬಂದು ಟೆಂಡರ್ ಹಾಕ್ತಾರೆ. ಯಾಕಂದ್ರೆ ಸರ್ಕಾರಿ ಕೆಲಸಗಳಲ್ಲಿ ಕಳಪೆ ಕಾಮಗಾರಿ ಮಾಡಿ ದುಡ್ಡು ಮಾಡಬಹುದು ಅಂತ. ಹೀಗಿರುವಾಗ 2023ರಲ್ಲಿ ಅಂದಿನ ಆರೋಗ್ಯ ಸಚಿವರು ಈಗಿನ ಸಂಸದರು ಆಗಿರುವ ಡಾಕ್ಟರ್ ಕೆ ಸುಧಾಕರ್ ಅವರು ತಾಲೂಕಿನ ಮಂಚನಬಲೆ ಗ್ರಾಮದಲ್ಲಿ ಆಯುಷ್ಮಾನ್ ಆರೋಗ್ಯ ಕೇಂದ್ರದ ಕಟ್ಟಡಕ್ಕೆ 56 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಅನುದಾನ ಬಿಡುಗಡೆ ಮಾಡಿ ಗುದ್ದಲಿ ಪೂಜೆ ನೆರವೇರಿಸಿದ್ರು. ಏನೋ ಗುತ್ತಿಗೆ ಪಡೆದಿದ್ದ ಬೆಂಗಳೂರಿನ SPV ಇನ್ಫ್ರಾಟೆಕ್ ಕಂಪನಿಯವರು 2 ವರ್ಷಗಳಿಂದ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ. ಆದರೆ ಸರ್ಕಾರಿ ಆಸ್ಪತ್ರೆ ಅನ್ನಿಸಿಕೊಂಡಿರೋ ಕಟ್ಟಡದಲ್ಲಿ ನೀರಿನ ಸೌಲಭ್ಯ, ಶೌಚಾಲಯಕ್ಕೆ ವ್ಯವಸ್ಥೆ ಇಲ್ಲದೆ ಕಟ್ಟಡದ ಗುಣಮಟ್ಟ ಕಳಪೆಯಿಂದ ಕೂಡಿದ್ದು. ಈಗ ಈ ಆಸ್ಪತ್ರೆ ಕಟ್ಟಡವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕೈಯಲ್ಲಿ ಉದ್ಘಾಟನೆ ಮಾಡಿಸಲು ಮುಂದಾಗಿದ್ದಾರೆ. ಇದಕ್ಕೆ ಸಾರ್ವಜನಿಕರು ಕಟ್ಟಡದ ಕೆಲಸ ಸಂಪೂರ್ಣಗೊಳ್ಳದೆ ಕಟ್ಟಡದ ಉದ್ಘಾಟನೆ ಹೇಗೆ ಆಗುತ್ತೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲಕ್ಷ್ಮೀಪತಿ ಅಂತ ಮಂಚನಬಲೆ ಗ್ರಾಮಸ್ಥರು. ಸೊ ಈ ಕಟ್ಟಡ ನಿರ್ಮಾಣಕ್ಕೆ ಅಲ್ಲಿ ನಿರ್ಮಾಣದಲ್ಲಿ ಏನೇನು ಅವ್ಯವಸ್ಥೆಗಳಾಗಿದೆ, ಏನೇನು ಕಳಪೆ ಕಾಮಗಾರಿ ಆಗಿದೆ ಅಂತ ಎಲ್ಲ ಕಣ್ಣಾರೆ ಕಂಡಿದ್ದೀರಾ. ಸೊ ಇದು ಸಾರ್ವಜನಿಕರಿಗಾಗಿ ಮಾಡ್ತಿರೋಂಥದ್ದು. ಅದು ಕರೆಕ್ಟಾಗಿ ಸಾರ್ವಜನಿಕರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಆದರೆ ನಮ್ದು ಯಾವುದೇ ರೀತಿ ಖಂಡನೆ ಇಲ್ಲ. ಅದಿಲ್ಲದೆ ಇರೋದ ಕಾರಣವಾಗಿ ನಾವು ಇದನ್ನು ಖಂಡನೆ ಮಾಡ್ತಾಯಿದ್ದೀವಿ. ಇದೆಲ್ಲರಿಗೂ ಸಂಬಂಧಪಟ್ಟ ಹಾಗೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಸರ್ಕಾರ ಮಾಡ್ತಿರೋದು. ಅದೇ ಕರೆಕ್ಟಾಗಿ ಇಲ್ಲಿಲ್ಲ ಅಂದಮೇಲೆ ಈಗ ಮುಂದೆ ಅಲ್ಲಿ ಹಾಸ್ಪಿಟ್ಲ್ ಅಂತ ಮಾಡಿದ್ದಾರೆ, ಕಟ್ಟಡನೇ ಕಾಮಗಾರಿ ಕರೆಕ್ಟಾಗಿ ಆಗಿಲ್ಲ ಅಂದರೆ ನಾವು ಹಾಸ್ಪಿಟ್ಲಲ್ಲಿ ನಮಗೆ ಚಿಕಿತ್ಸೆ ಯಾವ ರೀತಿ ದೊರೆಯುತ್ತೆ ಅಂತೇಳಿ ನಾವು ಆಲೋಚನೆ ಮಾಡೋಂಗಾಗಿದೆ. ಸೊ ಇದು ದಯವಿಟ್ಟು ಅದನ್ನು ಕರೆಕ್ಟಾಗಿ ಆಲಿಸಿ ಏನು ಅದನ್ನು ಮಾಡಬೇಕೋ ವ್ಯವಸ್ಥಿತವಾಗಿ ಮಾಡೋಗಿದ್ದರೆ ಅವರು ಉದ್ಘಾಟನೆ ಮಾಡಲಿ. ಇಲ್ಲ ಅಂತಂದರೆ ಉದ್ಘಾಟನೆ ಮಾಡಲಿಕ್ಕೆ ನಮ್ಮದು ಗ್ರಾಮಸ್ಥರೆಲ್ಲರಿಂದಲೂ ಖಂಡನೆ ಇದೆ. ಈ ಭಾಗದ ಜನಗಳಿಗೆ ಎಷ್ಟು ಇಂಪಾರ್ಟೆಂಟ್ ಈ ಆಸ್ಪತ್ರೆ? ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟೇ ಸರ್. ಈಗ ಇದು ದೊಡ್ಡ ಹಳ್ಳಿ, ಈ ಹಳ್ಳಿಗೆ ಸಂಪರ್ಕ ಈ ಕಡೆ ಯಾವುದೇ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಎಮರ್ಜೆನ್ಸಿ ಅಂದರೆ 3-4 ಕಿಲೋಮೀಟ್ರ್ ಆಗುತ್ತೆ. ಸೊ ಊರಲ್ಲೇ ಒಂದು ದೊಡ್ಡ ಹಳ್ಳಿ ಆಗಿರೋದ್ರಿಂದ ಊರಲ್ಲೇ ವ್ಯವಸ್ಥೆ ಬೇಕಂತೇಳಿ ಅದನ್ನು ಎಲ್ಲ ಸಾರ್ವಜನಿಕರಿಗೂ ಮಾಡಿರೋವಂಥದ್ದು. ಅದು ಕರೆಕ್ಟಾಗಿ ಯಾರಿಗೂ ಸಲ್ಲಿಲ್ಲ ಅಂದರೆ ಪ್ರಯೋಜನ ಇಲ್ವಲ್ಲ. ಈಗ 55 ಲಕ್ಷದ ಕಾಮಗಾರಿ ಆಗಿದೆ ಅಂತೇಳಿ ನೀವೇ ನಿರ್ಧಾರ ಮಾಡಬೇಕು ಸರ್. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಬಿಲ್ಡಿಂಗು ಅದಕ್ಕೆ 55 ಲಕ್ಷ ಇನ್ವೆಸ್ಟ್ಮೆಂಟ್ ಇದೆಯಾ ಅಂತ. ಯಾಕಂದರೆ ನೋಡಿದ ತಕ್ಷಣ ಎಲ್ಲರೂ ಅಂದಾಜು ಮಾಡ್ತಾರೆ. ನಿಮಗೆ ಅನಿಸ್ತಾ ಇದೆಯಲ್ಲ ಸರ್, ಕಾಟಾಚಾರಕ್ಕೆ ಏನು ಮಾಡಿರೋದು ಲೆಕ್ಕಾಚಾರ ಇವಾಗ ಹಂಗೆ ಇದೆ. ಇದು ಅದು ಯಾವ ವ್ಯವಸ್ಥಿತವಾಗಿ ಇಲ್ಲ ಅಂತ ನಮ್ಮ ಖಂಡನೆ. ಇನ್ನು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಮಂಚನಬಲೆ ಗ್ರಾಮದಲ್ಲಿ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಕಟ್ಟಡದ ಉದ್ಘಾಟನಾ ಸಮಾರಂಭ ಇದೇ ತಿಂಗಳ 24ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆಯಲಿರುವ ಶಿಡ್ಲಘಟ್ಟದ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ನಡೆಯಲಿದೆ. ಇದಕ್ಕೂ ಮುನ್ನವೇ ಮಂಚನಬಲೆ ಗ್ರಾಮದಲ್ಲಿ ನೂತನವಾಗಿ 56 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಆಸ್ಪತ್ರೆ ಕಟ್ಟಡಕ್ಕೆ ಸ್ಥಳೀಯರಿಂದ ಅಪಸ್ವರ ಎದ್ದಿದ್ದು, ಇನ್ನೂ ಕಟ್ಟಡ ಪೂರ್ಣಗೊಳ್ಳದ ಆಸ್ಪತ್ರೆಗೆ ತರಾತುರಿಯಲ್ಲಿ ಉದ್ಘಾಟನೆ ಯಾಕೆ ಮಾಡುತ್ತಿದ್ದಾರೆ ಎಂದು ಗೊತ್ತಿಲ್ಲ. ಮೂಲಭೂತ ಸೌಕರ್ಯಗಳಿಲ್ಲದೆ ಕಳಪೆ ಕಾಮಗಾರಿಯಿಂದ ಕೂಡಿರುವ ಕಟ್ಟಡದ ಉದ್ಘಾಟನೆಗೆ ಮುಂದಾಗಿರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. 23ರಲ್ಲಿ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಅಂತ ನಮ್ಮ ಮಾಜಿ ಆರೋಗ್ಯ ಸಚಿವರು ಸುಧಾಕರ್ ಅಣ್ಣವ್ರನ್ನ ನಾವು ಇಡೀ ಮಂಚನಬಲೆ ಗ್ರಾಮದಲ್ಲಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು 8,000ಕ್ಕೂ ಹೆಚ್ಚು ಜನಸಂಖ್ಯೆ ಇದ್ದು, ರಾತ್ರಿ ಹೊತ್ತಾಗಲಿ ಒಂದು ಸಣ್ಣ ಪುಟ್ಟ ಇದಕ್ಕೆಲ್ಲಾದರೂ ಚಿಕ್ಕಬಳ್ಳಾಪುರ ಇಲ್ಲ ದಿಬ್ಬೂರಿಗೆ ಹೋಗಬೇಕಿತ್ತು. ನಮಗೊಂದು ಹೆಲ್ತ್ ಸೆಂಟ್ರೇ ಕೇಳಿದ್ವಿ. ಇಲ್ಲಿ ದಿಬ್ಬೂರಲ್ಲಿ ದೊಡ್ಡ ಪ್ರಮಾಣದ ಒಂದು ಹೆಲ್ತ್ ಸೆಂಟ್ರ್ ಇರೋದ್ರಿಂದ ಬರೀ 2.5 ಕಿಲೋಮೀಟ್ರ್ ಅಂತರದಲ್ಲಿ ಇರ್ತಾಗಿದೆ. ಇಲ್ಲಿ ಮಾಡೋದಕ್ಕೆ ಪ್ರಾವಿಷನ್ ಕಡಿಮೆ ಇದೆ. ಒಬ್ಬ ಡಾಕ್ಟ್ರನ್ನ, ಒಬ್ಬ ಸಿಸ್ಟರ್ನ ಇಲ್ಲಿ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತೇಳಿ ನಮ್ಮ MP ಅವರು ಈ ಒಂದು ಆರೋಗ್ಯ ಕೇಂದ್ರ ಮಾಡಿದ್ರು. ಸುಮಾರು 55 ಲಕ್ಷ ಚಿಲ್ಲರೆ ಅಮೌಂಟ್ ಹಾಕಿ ಅವರೇ ಗುದ್ದಲಿ ಪೂಜೆ ಮಾಡಿಕೊಟ್ರಿದ್ದು. ತಕ್ಷಣ ಪಾಪ ದುರಾದೃಷ್ಟ ಅವರು MLA ಸ್ಥಾನ ಕಳ್ಕೊಳ್ಬೇಕಾಗಿ ಬಂತು. ಆಮೇಲೆ ಬಂದಂಥವರು ಇದ್ರ ಬಗ್ಗೆ ನೋಡಿ ಈ ಮಟ್ಟಕ್ಕೆ ಕಳಪೆ ಕಾಮಗಾರಿ ಮಾಡಿ ಇವತ್ತು ನಾಳೆ CM ಅವರು ಉದ್ಘಾಟನೆ ಮಾಡ್ತಾಯಿದ್ದಾರೆ ಸೋಮವಾರದ ಶಿಡ್ಲಘಟ್ಟದಲ್ಲಿ. ಈ ಸ್ಥಳೀಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹೆಸರು ಹಾಕ್ಸ್ಕೊಂಡಿದ್ದಾರೆ. ಸಂತೋಷ, ಹೆಸರು ಹಾಕ್ಸ್ಕೊಳ್ಳಿ, ಅವ್ರ ಕಡೆಯಿಂದ ಉದ್ಘಾಟನೆ ಆಗಲಿ. ಏನೇ ಆಗಲಿ, ಅಧ್ಯಕ್ಷರಿಗೆ ಒಂದು ಗ್ರಾಮ ಪಂಚಾಯತಿಯಲ್ಲಿ ಏನಾಗ್ತಾಯಿದೆ ಉದ್ಘಾಟನೆ ಆಗಬೇಕಾದ್ರೆ ಬಿಲ್ಡಿಂಗಲ್ಲಿ ಮೂಲಭೂತ ಸೌಕರ್ಯಗಳು ಏನೇನು ಇರಬೇಕು ಅನ್ನೋ ಒಂದು ಪರಿಜ್ಞಾನ ಬೇಕು. SPV ಇನ್ಫೋಟೆಕ್ ಅಂತ ಬೆಂಗಳೂರಿನವರು 55 ಲಕ್ಷ ಅಮೌಂಟು ಇದನ್ನು ಹಾಕಿ ಮಾಡ್ತಾ ಇರ್ತಕ್ಕಂಥ, ನಾವು ಇಲ್ಲಿ ಇರ್ತಕ್ಕಂಥ ಯಥೇಚ್ಛವಾಗಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಬಡವರು ಹರಿಜನ ಗಿರಿಜನ ಇರ್ತಕ್ಕಂಥ ಊರಿದು. ಅಂಥ ಊರಲ್ಲಿ ಅವರಿಗೆಲ್ಲ ಅನುಕೂಲ ಆಗಲಿ ಅಂತ ನಾವು ಕಟ್ಟಡ ಮಾಡಿಸಿ ಇಲ್ಲ ಆಸ್ಪತ್ರೆ ಮಾಡಿಸಿದರೆ ಈ ಥರ ಕಾಮಗಾರಿ ಮಾಡಿಬಿಟ್ಟು ತರಾತುರಿಯಲ್ಲಿ ಉದ್ಘಾಟನೆ ಮಾಡೋಂಥದ್ದು ಏನಿತ್ತು ಅದನ್ನು ಸ್ಥಳೀಯ
ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಅದ್ರ ಕಡೆ ಗಮನ ಕೊಡದೆ ಅವರು ಬೋರ್ಡ್ ಹಾಕ್ಸ್ಕೊಂಡೋದ್ರಲ್ಲಿ ನಿರತರಾಗಿದ್ದಾರೆ. ಹಾಕ್ಸ್ಬೇಕಾದ್ರೆ ಅಧ್ಯಕ್ಷರ ಜವಾಬ್ದಾರಿ ಇದೆ, ನೋಡಬೇಕು ಇಲ್ಲಿ ಬಂದು ಏನಾಗಿದೆ, ಕಟ್ಟಡ ಏನಾಗಿದೆ. CM ಅವರು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥ ಬಿಲ್ಡಿಂಗ್ಗೆ ಈ ಥರ ತರಾತುರಿಯಲ್ಲಿ ನೋಡಿದ್ರೆ ಅವುಗಳು ಬೇಕಾದ್ರೆ ಒಳಗಡೆ ಹೋಗಿ ಬರೋಷ್ಟು ಗ್ಯಾಪ್ ಮಾಡಿದ್ದಾರೆ ಅಲ್ಲಿ. ಅದನ್ನು ಕೂಡ ಯಾರು ಕೇಳೋರಿಲ್ಲ. ಅದನ್ನೆಲ್ಲ ರೆಡಿ ಮಾಡಿ ಮಾಡಬೇಕು ಅಂತ ನಮ್ಮಲ್ಲಿ ನಾವೆಲ್ಲ ಕಂಟಿನ್ಯೂ ಇದೆ. ನಮ್ಮೆಲ್ಲ ಯುವಕರಲ್ಲಿ ಕೂಡ ಯಾವ ರೀತಿ ಕಳಪೆ ಕಾಮಗಾರಿ ಇದರಲ್ಲಿ ಇದು ಕಾಣ್ತಾ ಇದೆ ನೋಡಿ, ನೀವೇ ನೋಡಿ, ಇಲ್ಲಿ ಪ್ಲೇವುಡ್ ಶೀಟ್ ಇದೆ, ನೀರಿನ ವ್ಯವಸ್ಥೆ ಇಲ್ಲ, ಬಾತ್ರೂಮ್ಗೆ ಗುಂಡಿ ಇಲ್ಲ. ಅವ್ರು ಕೇಳಿದ್ರೆ ಸ್ಕೂಲಲ್ಲಿ ಎಲ್ಲಿ ಸಂಪಿದೆ ಗೌರ್ಮೆಂಟ್ ಸ್ಕೂಲ್, ಉರ್ದು ಸ್ಕೂಲಲ್ಲಿ, ಅಲ್ಲಿಂದ ಕಲೆಕ್ಷನ್ ಹಾಕ್ಕೊಳ್ರಿ ಅಂತ ಮಾತಾಡ್ತಾರೆ ಅವ್ರು ನನ್ನ ಹತ್ರ. ಕಾಂಟ್ರಾಕ್ಟ್ ಮೆಟ್ಲಿಲ್ಲ, ಮೇಲ್ಗಡೆ ಹತ್ತೋದಕ್ಕೆ ಮೆಟ್ಲಿಲ್ಲ. ಯಾವ ಥರ ಹತ್ತೋಗ್ಬೇಕು ಅವರು? ಲೇಡೀಸು, ಬರೀ ಲೇಡೀಸೇ ಇರ್ತಾರೆ ಇಲ್ಲಿ. ಕೇಳಿದ್ರೆ ಅವ್ರೇನು ಹೇಳ್ತಿದ್ದಾರೆ? ಇಲ್ಲ, ನಾವು ಆಕ್ಷನ್ ಪ್ಲ್ಯಾನಲ್ಲಿ ಇಲ್ಲ, ನಾವು ಮಾಡೋಕ್ಕೆ ಬರೋದಿಲ್ಲ, ದುಡ್ಡಿಲ್ಲ ಅದಕ್ಕೆ ಅಂತ ಹೇಳ್ತಾರೆ ಅವರು. ಒಂದು ಕನಿಷ್ಠ ಪಕ್ಷ ಒಂದು ಸರ್ಕಾರದಿಂದ 1 ಲಕ್ಷ 1.5 ಲಕ್ಷದ ಮನೆ ಹಾಕಿದ್ರೆ ಶೌಚಾಲಯ ವ್ಯವಸ್ಥೆ ಇಲ್ಲದೆ ಬಿಲ್ಲೇ ಪಾಸ್ ಮಾಡೋದಿಲ್ಲ. ಅಂಥ ಒಂದು ಸಿಸ್ಟಮ್ ಇರೋವಾಗ ಇಂಥ ಒಂದು ಆಸ್ಪತ್ರೆ ಕಟ್ಟಡಕ್ಕೆ ಶೌಚಾಲಯ ಗುಂಡಿಗೆ ನೀರಿನ ವ್ಯವಸ್ಥೆಗೆ ಅಮೌಂಟ್ ಇಲ್ಲ ಅಂತ ಹೇಳುವಂಥ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾನೆ ಅವನು. ಯಾರೋ SPV ಇನ್ಫೋಟೆಕ್ ಅನ್ನೋ ಒಂದು ಕಾಂಟ್ರಾಕ್ಟ್ರು. ಮತ್ತು ಅದನ್ನು ಯಾರೂ ಅವ್ರನ್ನ ಕೇಳಿ ಗಮನ ಕೊಟ್ಟು, ಸರ್ಕಾರ ಇರ್ಬೋದು, ಇಲ್ಲಿನ ಅಧಿಕಾರಿಗಳಿರ್ಬೋದು, ನಮ್ಮ ಅಧ್ಯಕ್ಷರು ಇರ್ಬೋದು, ಯಾರೋ ಅವ್ರನ್ನ ಕೇಳಿ ಅದನ್ನು ಮಾಡಿಸೋವಂಥ ಕೆಲಸ ಮಾಡಿಸದೆ ಇವತ್ತು ಉದ್ಘಾಟನೆಗೆ ರೆಡಿ ಆಗಿರೋದು ನಮ್ಮ ಖಂಡನೆ ಇದೆ. ಒಟ್ಟಾರೆ ಸರ್ಕಾರಿ ಟೆಂಡರ್ ಕರೆದು ಬೇಕಾಬಿಟ್ಟಿ ಕೆಲಸ ಮಾಡಿ ಹಣ ಮಾಡೋ ಗುತ್ತಿಗೆದಾರರು ಸರ್ಕಾರಿ ಆಸ್ಪತ್ರೆಯಲ್ಲಿ ಮೂಲ ಸೌಕರ್ಯಗಳು ಇಲ್ಲದೆ ಕಟ್ಟಡ ನಿರ್ಮಾಣ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಉದ್ಘಾಟನೆಗೆ ಮುಂದಾಗಿರೋದು ಆಕ್ರೋಶಕ್ಕೆ ಕಾರಣವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.